ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 101ನೇ ಸರ್ಗ ಮುಕ್ತಾಯ ಪಡೆದಾಗ ರಾವಣರ ನಡುವೆ ಯುದ್ಧ ನಡೆದು ರಾವಣ ತನ್ನ ಶಕ್ತ್ಯಾಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾಗ ಅರ್ಜುನ ವಿಭೀಷಣನನ್ನು ಉಳಿಸಲಿಕ್ಕಾಗಿ ಲಕ್ಷ್ಮಣ ತಾನು ಆ ಶಕ್ತ್ಯಾಯುಧಕ್ಕೆ ಎದೆಯೊಡ್ಡಿ ವಿಭೀಷಣನನ್ನು ಉಳಿಸಿದ್ದು. ಅದರ ಪರಿಣಾಮವಾಗಿ ಅವನು ಮೂರ್ಛೆ ಹೋಗಿದ್ದು ಮತ್ತು ಆತನನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಸುಷೇಣನ ಸೂಚನೆಯಂತೆ ಹನುಮಂತ ಮತ್ತೊಮ್ಮೆ ಸಂಜೀವನ ಪರ್ವತವನ್ನು ಎತ್ತಿಕೊಂಡು ಬಂದ ಘಟನೆ. ಆ ಮೂಲಕ ಲಕ್ಷ್ಮಣ ಮರಳಿ ಸಂಜೀವನವನ್ನು ಪಡೆದ ಘಟನೆ, ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಮತ್ತೆ ರಾವಣರ ನಡುವೆ ಯುದ್ಧ ಮುಂದುವರಿಯಿತು. ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡಿದ್ದ. ನನ್ನ ಸಲುವಾಗಿ ನೀನು ಇಷ್ಟೊಂದು ಶೋಕ ಪಡೋದು ಉಚಿತ ಅಲ್ಲ. ನೀನು ಹಿಂದೆ ರಾವಣನನ್ನ ಕೊಂದು ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದಲ್ಲಿ ಪಟ್ಟ ಕಟ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಬೇಕು, ಶೋಕ ಪಡಬೇಡ ಅಂತ ಸಮಾಧಾನ ಮಾಡಿದ್ದ. ಆ ಸಮಾಧಾನ ಮಾಡಿದ್ದನ್ನೆಲ್ಲ ಕೇಳಿ ರಾಮ ಧನುರ್ಬಾಣಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾದ. ರಾವಣನು ಕೂಡ ಲಂಕಾನಗರಕ್ಕೆ ಧಾವಿಸಿ ಓಡಿ ಹೋಗಿದ್ದವನು ಮತ್ತೊಂದು ರಥವನ್ನೇರಿ ರಾಮನ ಕಡೆಗೆ ಬಂದ. ರಾವಣ ಯುದ್ಧ ಮಾಡೋದನ್ನ ಆಕಾಶದಲ್ಲಿ ನಿಂತು ದೇವತೆಗಳು ಕೂಡ ನೋಡ್ತಿದ್ರು. ರಾವಣ ತನ್ನ ರಾಜೋಚಿತವಾದಂಥ ದಿವ್ಯವಾದ ರಥವನ್ನೇರಿದ್ದ. ರಾಮ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದ. ಆ ದೇವ ಗಂಧರ್ವರೆಲ್ಲ ಆಕಾಶದಲ್ಲಿ ನಿಂತ್ಕೊಂಡಿದ್ರಲ್ಲ, ಅವರಿಗದು ಅದು ಸರಿ ಕಾಣಲಿಲ್ಲ, ಸಮಾಧಾನ ಅನಿಸಲಿಲ್ಲ ಅವರಿಗೆ. ರಾಮ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾನಲ್ಲ, ಅವನಿಗೂ ಒಂದು ದಿವ್ಯವಾದಂಥ ರಥ ಇರಬೇಕು ಅಂತ ಹೀಗೆ ಆ ದೇವತೆಗಳಿಗೆ ಅನಿಸಿತು. ಆ ದೇವತೆಗಳ ಮಾತನ್ನೆಲ್ಲ ಆಲಿಸಿದ ಇಂದ್ರ ತನ್ನ ಸಾರಥಿ ಮಾತಲಿಗೆ ಹೇಳಿದ, ರಘುಕುಲ ತಿಲಕನಾದ ರಾಮ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾನೆ, ನೀನು ನನ್ನ ರಥವನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗು, ದೇವರಾಜ ಈ ರಥವನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳು. ದೇವತೆಗಳ ಈ ಅಪೇಕ್ಷೆ ಏನಿದೆ ಅದನ್ನ ಈಡೇರಿಸಬೇಕು ಅಂತ ಹೇಳು. ಸಮ್ಮಾನಯನ್ ರಾಘವಮಾದಿ ಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ ಸಹಾಯುಧಂ ಮಾತಲಿ ಸಂಗೃಹೀತಂ ಸಮಾರೋಹಾಶು ಸ ಲಕ್ಷ್ಮಣಾಗ್ರಜ. ಸಕಲ ಆಯುಧಗಳಿಂದ ಸಜ್ಜಾಗಿತ್ತು ಆ ರಥ. ಮಾತಲಿ ಅದನ್ನ ತೆಗೆದುಕೊಂಡು ಬಂದ ಇಂದ್ರನಿಗೆ ಹೇಳಿದ, ನಿನ್ನ ರಥಕ್ಕೆ ಹಸಿರು ಬಣ್ಣದ ಕುದುರೆಗಳನ್ನು ಹೂಡಿಕೊಂಡು ರಾಮನ ಬಳಿಗೆ ಇವತ್ತು ಹೋಗ್ತೇನೆ, ಅವನಿಗೆ ಯುದ್ಧದಲ್ಲಿ ಸಾರಥಿಯ ಕೆಲಸವನ್ನು ಮಾಡ್ತೇನೆ. ಚಾವಟಿಯನ್ನು ಹಿಡಿದುಕೊಂಡು ರಥದಲ್ಲಿ ಕೂತ್ಕೊಂಡು ರಾಮನ ಬಳಿಗೆ ತಂದ ಅದನ್ನ ಅವನಿಗೆ ಹೇಳಿದ. ಸ್ವಯಂ ದೇವರಾಜನೇ ಈ ರಥವನ್ನು ಕಳಿಸಿಕೊಟ್ಟಿದ್ದಾನೆ. ಇಲ್ಲಿ ಇಂದ್ರನ ಮಹಾಧನಸ್ಸು, ದಿವ್ಯವಾದ ಕವಚ ಮತ್ತುಳಿದ ಶಸ್ತ್ರಾಸ್ತ್ರಗಳಿಗೆ ಈ ರಥದ ಸಹಾಯವನ್ನು ಪಡೆದುಕೊಂಡು ನೀನು ರಾವಣನನ್ನು ಎದುರಿಸು. ಹೀಗೆ ಹೇಳಿದ ಮೇಲೆ ಸಮ್ಮಾನಯನ್ ರಾಮ ಆ ದೇವತೆಗಳೆಲ್ಲ ಹೇಳಿದ ಮಾತನ್ನ, ಇಂದ್ರ ಹೇಳಿದ ಮಾತನ್ನ ಸನ್ಮಾನ ಮಾಡಿ ಅವರ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕಾಗಿ ಆ ರಥದ ಮೇಲೆ ಕುಳಿತುಕೊಂಡ. ರಾವಣರ ನಡುವೆ ಬಲವಾದ ಯುದ್ಧ ನಡೆಯಿತು. ಈ ನಡುವೆ ಆನಂದ ರಾಮಾಯಣದ ಒಂದು ಮಾಹಿತಿಯನ್ನು ಕೂಡ ಗಮನಿಸಬೇಕು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯಕ್ಕನುಸಾರವಾಗಿ ಸ್ವಯಂ ದೇವರಾಜನಾದ ಇಂದ್ರ ತನ್ನ ಸಾರಥಿಯಾದ ಮಾತುಗಳನ್ನು ಕಳಿಸಿದ್ದ. ಆನಂದ ರಾಮಾಯಣದಲ್ಲಿಯೂ ರಾಮನಿಗೆ ರಥ ಒಂದು ಬಂದದ್ದರ ವರ್ಣನೆ ಇದೆ, ಆದ್ರೆ ಅದು ದೇವರಾಜ ಕಳಿಸಿದ ರಥ ಅಲ್ಲ. ಸ್ವಲ್ಪ ಬೇರೆ ಕಥೆಯಲ್ಲಿ ಗಮನಿಸ್ತೀವಿ. ಗತ್ವಾ ರಾಮರಥೇ ದಿವ್ಯೆ ತಸ್ಮಿನ್ ಸ್ಥಸ್ಥೌ ಸ್ವಯಂ ಮುದಾ ತಮ್ಮಾರುತಿ ಧ್ವಜಂ ದೃಷ್ಟ್ವಾ ರಾವಣ ಸಮರಾಂಗಣೆ ತಾಲಂ ಛತ್ರಂ ಮಾತಲಿನ ತುರಂಗ
ಅನ್ವಾ ತುರಂಗಾನ್ ವಾಯುನಂದನಂ. ಮೊದಲೊಂದು ರಥ, ಆ ಮಾತಲಿ ಕಳಿಸಿದ ರಥ ಒಂದು ಬಂದಿತ್ತು ರಾಮನ ಹತ್ರ. ಅದರ ಮೇಲೆ ಕೂತ್ಕೊಂಡು ರಾಮ ಯುದ್ಧ ಮಾಡಿದ್ದ. ಆದರೆ ಆ ರಥ ಧ್ವಂಸ ಆಗಿತ್ತು. ಅದಕ್ಕಾಗಿ ರಾಮ ತನ್ನದೇ ಮೂಲ ರೂಪದ ರಥ ಏನಿದೆ ಅದನ್ನು ನೆನಪು ಮಾಡಿಕೊಂಡ. ವಿಷ್ಣು ಆಗಿದ್ದಾಗ, ಕೃಷ್ಣನೂ ಆಗಿದ್ದಾಗ ಅವನಿಗೆ ಯಾವ ರಥ ಸಾರಥ್ಯ ಕೊಟ್ಟಿತ್ತೋ ಆ ರಥವನ್ನು ಆತ ನೆನಪು ಮಾಡಿಕೊಂಡ. ರಾವಣ ಪರಿಘೇಣೇವ ಸಂತಾಡ್ಯ ಮಾರುತಿಂ ಹೃದಯ ಚಕಾರ ಮೂರ್ಛಿತಂ ವೇಗಾತ್ ಪಪಾತಸ ಪುನರ್ಭುವಿ ತದಾ ಸಸ್ಮಾರ ರಾಮೋಪಿ. ರಾಮ ನೆನಪು ಮಾಡಿಕೊಂಡ ಸ್ವರಥಂ, ತನ್ನ ರಥ ಏನಿತ್ತು ಅದನ್ನು ನೆನಪು ಮಾಡಿಕೊಂಡ. ಅದು ಆಕಾಶದಿಂದ ಧರೆಗೆ ಇಳಿದು ಬಂತು. ದಾರುಕ ಸಾರಥಿ ಯತ್ರ ಶಸ್ತ್ರಾಣ್ಯನೇಕಶಃ. ಅದರ ಸಾರಥಿ ಹೆಸರು ದಾರುಕ ಅಂತ ಹೇಳಿ. ಮಾತಲಿ ಅನ್ನೋದು ಇಂದ್ರನ ರಥದ ಸಾರಥಿ, ಅವನ ಹೆಸರು. ದಾರುಕ ಅಂದರೆ ವಿಷ್ಣುವಿನ ಸಾರಥಿ. ಆ ವಿಷ್ಣುವಿನ ಕೃಷ್ಣನಾಗಿ ಬಂದಾಗಲೂ ಕೂಡ ಸಾರಥಿ ದಾರುಕ, ಮಂತ್ರಿ ಉದ್ಧವ. ಉದ್ಧವ ಅಂತ ಕೃಷ್ಣನ ಮಂತ್ರಿ, ಅವನಿಗೆ ದಾರುಕನೇ ಸಾರಥಿಯಾಗಿದ್ದ. ಮತ್ತು ಉಳಿದೆಲ್ಲ ಶಸ್ತ್ರಗಳು, ಗದೆ, ಪದ್ಮ ಮತ್ತು ಗರುಡನು ಕೂಡ ಧ್ವಜದಲ್ಲಿದ್ದ. ಯಸ್ಮಿನ್ ಶೈಬ್ಯಶ್ಚ ಸುಗ್ರೀವ ತಥಾ ಚೈವ ಬಲಾಹಕಃ ಮೇಘಪುಷ್ಪಶ್ಚ ಚತ್ವಾರಃ ವಾಯುವೇಗ ಹಯೋತ್ತಮಾಃ. ಅದಕ್ಕೆ 4 ಕುದುರೆಗಳನ್ನು ಹೂಡಿದ್ರು. ಅಶ್ವಾಶ್ಚ ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಅಂತ 4 ಕುದುರೆಗಳನ್ನು ಹೆಸರಿಸ್ತಾರೆ. ಶೈಬ್ಯ, ಸುಗ್ರೀವ, ಬಲಾಹಕ, ಮೇಘಪುಷ್ಪ, ಹೀಗೆ ವಾಯುವೇಗದಿಂದ ಕೂಡಿದ 4 ಕುದುರೆಗಳನ್ನ ಆ ರಥಕ್ಕೆ ಹೂಡಿದ್ರು. ಬಂಗಾರದ ಛತ್ರ, ಚಾಮರ ಇವೆಲ್ಲ ಆ ರಥದಲ್ಲಿ ಸಜ್ಜಾಗಿದ್ದವು. ಇಂಥ ದಿವ್ಯವಾದ ರಥವನ್ನು ಏರಿ ರಾಮ ಆ ರಾವಣನ ಜೊತೆ ಯುದ್ಧವನ್ನು ಪ್ರಾರಂಭ ಮಾಡಿದ. ರಾಮನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿ ಅದರ ಮೂಲಕ ವಿಷಸರ್ಪಗಳನ್ನು ಸೃಷ್ಟಿ ಮಾಡಿದ. ಆ ವಿಷಸರ್ಪಗಳು ರಾಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದವು. ಆಗ ರಾಮ ಅದನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಗರುಡಾಸ್ತ್ರವನ್ನು ಪ್ರಯೋಗ ಮಾಡಿದ. ರಾಮ ಪ್ರಯೋಗ ಮಾಡಿದ ಬಾಣದ ಪರಿಣಾಮವಾಗಿ ಗರುಡ ಪಕ್ಷಿಗಳು ಆಕಾಶದಲ್ಲಿ ಎಲ್ಲ ಕಡೆ ಹಾರಲಿಕ್ಕೆ ಪ್ರಾರಂಭ ಮಾಡಿದವು. ಆ ರಾವಣ ಪ್ರಯೋಗ ಮಾಡಿದ ಎಲ್ಲ ಸರ್ಪಗಳನ್ನು ಅವು ಧ್ವಂಸ ಮಾಡಿದವು. ಹೀಗೆ ನಾನಾ ಥರದ ಶಸ್ತ್ರಾಸ್ತ್ರಗಳನ್ನು ಪರಸ್ಪರ ಪ್ರಯೋಗ ಮಾಡಿದರು. ಒಮ್ಮೊಮ್ಮೆ ರಾವಣನ ಕೈ ಮೇಲಾಗುವಂತೆ ಕಂಡಿತು. ಆಗ ದೇವತೆಗಳಿಗೆ, ಸಿದ್ಧ ಮಹರ್ಷಿಗಳಿಗೆ, ವಿಭೀಷಣರಿಗೆ ಬಹಳ ವಿಷಾದ ಆಯಿತು. ಆದರೆ ಮತ್ತೊಂದು ಕ್ಷಣದಲ್ಲಿ ರಾಮ ಅವನನ್ನು ಹಿಮ್ಮೆಟ್ಟಿಸ್ತಿದ್ದ. ರಾವಣ ಪ್ರಯೋಗ ಮಾಡಿದ ಎಲ್ಲ ಅಸ್ತ್ರಗಳನ್ನು ಕೂಡ ಹಿಮ್ಮೆಟ್ಟಿಸ್ತಿದ್ದ. ರಾವಣನ ಅಂತ್ಯಕಾಲವನ್ನು ಸೂಚನೆ ಮಾಡಲಿಕ್ಕಾಗಿ ಎಲ್ಲ ಥರದ ಅಪಶಕುನಗಳು ಆಕಾಶದಲ್ಲಿ ಕಂಡು ಬಂದವು. ಬುಧಗ್ರಹ ಅದು ರೋಹಿಣಿ ನಕ್ಷತ್ರವನ್ನು ಆಕ್ರಮಿಸಿತ್ತು. ಅದು ಕೂಡ ದುಷ್ಟ ಶಕುನವಾಗಿತ್ತು. ಸಮುದ್ರವೆಲ್ಲ ಪ್ರಕ್ಷುಬ್ಧವಾಗಿತ್ತು. ಆಕಾಶದಲ್ಲಿ ವಿಶಾಖ ನಕ್ಷತ್ರವನ್ನು ಅಂಗಾರಕ ಅಂದರೆ ಮಂಗಳ ಗ್ರಹ ಆಕ್ರಮಿಸಿಕೊಂಡಿದ್ದ. ಆ ವಿಶಾಖ ನಕ್ಷತ್ರ ಅಂದರೆ ಅದು ಇಕ್ಷ್ವಾಕು ವಂಶೀಯರ ನಕ್ಷತ್ರ, ಆ ರಾಜರಿಗೆ ಸಂಬಂಧಪಟ್ಟಂಥ ನಕ್ಷತ್ರ. ಅದನ್ನು ಮಂಗಳ ಗ್ರಹ ಆಕ್ರಮಿಸಿತ್ತು. ಇಂಥ ನಾನಾ ಥರದ ಅಪಶಕುನಗಳೆಲ್ಲ ಕಾಣಿಸ್ಕೊಂಡವು. ಆದರೂ ಅವರಿಬ್ಬರ ನಡುವೆ ಯುದ್ಧ ಮುಂದುವರಿಯಿತು. ಈ ನಡುವೆ ರಾಮನ ಕೋಪ ಮೇರೆ ಮೀರಿತು. ರಾಮನ ಹುಬ್ಬುಗಳು ಗಂಟಿಕ್ಕಿದವು, ಅವನ ಕಣ್ಣು ಕೆಂಪಾದವು. ಎಲ್ಲ ರಾಕ್ಷಸರನ್ನು ಸುಟ್ಟು ಬಿಡುವಂತೆ ಆತ ಕಾಣಿಸಿದ. ಸಮಸ್ತ ಪ್ರಾಣಿಗಳು ಭಯಗೊಂಡವು. ಸಮುದ್ರವೆಲ್ಲ ಉಕ್ಕಿ ಹರಿಯಿತು. ಆಕಾಶದಲ್ಲಿ ಮೋಡಗಳು ಸ್ವಾಭಾವಿಕವಾದ ತಮ್ಮ ಗುಡುಗುವಿಕೆ ಧ್ವನಿಯನ್ನು ಬಿಟ್ಟು ಕತ್ತೆಗಳಂತೆ ವಿಕಾರವಾದ ಧ್ವನಿಯನ್ನು ಮಾಡಿದವು. ಆ ಭಯಂಕರವಾದ ವಾತಾವರಣವನ್ನು ನೋಡಿ ರಾವಣನಿಗೂ ಸ್ವಲ್ಪ ಎದೆ ಗೊಂದಿತ್ತು. ಈ ಯುದ್ಧವನ್ನು ಆಕಾಶದಲ್ಲಿ ನೋಡ್ಲಿಕ್ಕೆ ಬಂದವರು ಅಸುರರು, ಸುರರು ಅವರೆಲ್ಲ ಭಕ್ತಿಪೂರ್ವಕವಾಗಿ ಹೀಗೆ ಹೇಳ್ತಿದ್ರು. ಕೆಲವರಿಗೆ ರಾವಣನ ಬಗ್ಗೆ ಒಲವಿತ್ತು ಮತ್ತು ಕೆಲವರಿಗೆ ರಾಮನ ಬಗ್ಗೆ ಒಲವಿತ್ತು. ದಶಗ್ರೀವಂ ಜಯತ್ಯಾಹು ಅಸುರಾ ಸಮುಪಸ್ಥಿತಾ. ಆ ಕಡೆ ಇದ್ದ ಕೆಲವರು ರಾವಣನಿಗೆ ದೇವಾಗಲಿ ಅಂತಂತಿದ್ರು. ದೇವಾ ರಾಮವಸೋತುಸ್ತೆ ತ್ವಂ ಜಯೇತಿ ಪುನಃ ಪುನಃ. ಕೆಲವರು ದೇವತೆಗಳು ರಾಮನಿಗೆ ಜಯಕಾರ ಆಗಲಿ ಅಂತ ಅಂತಿದ್ರು. ಇದನ್ನ ಹಾಸ್ಯಕ್ಕಾಗಿ ಕೆಲವರು ಹೇಳೋದಿಲ್ಲ.
ಅಲ್ಲಿಂದ ಅವ್ರು ಬರೇ ಜಯ ಜಯ ಅಂತ ಅಂತಿದ್ರಂತೆ. ಯಾರಿಗೆ ಜಯ ಅಂತ ಅಂತಿದ್ರು ಅಂತಿಲ್ಲ, ಜಯ ರಾಮನಿಗೆ ಜಯವಾಗಲಿ ಅಂತ ಸ್ಪಷ್ಟವಾಗಿ ನಾವು ಹೇಳಿಬಿಟ್ರೆ ರಾವಣನಿಗೆ ಅಲ್ಲಿ ಕೋಪ ಬಂದ್ಬಿಡ್ತದೆ ಅಂತ ಹೇಳಿ ಅವ್ರು ಬರೇ ಜಯ ಅಂತಿದ್ರಂತೆ. ಹೀಗೆ ಸುಮ್ಮನೆ ಹಾಸ್ಯವಾಗಿ ಹೇಳ್ತಾರೆ. ಇದೇನು ವಾಲ್ಮೀಕಿ ರಾಮಾಯಣ ಅಥವಾ ಆನಂದ ರಾಮಾಯಣದಲ್ಲಿ ಬಂದಿದ್ದಲ್ಲ. ಇಲ್ಲಿ ಸ್ಪಷ್ಟವಾಗಿರೋದೇನೆಂದರೆ ಅಸುರರು ರಾವಣನಿಗೆ, ಸುರರು ರಾಮನಿಗೆ ಜಯಕಾರವನ್ನು ಮಾಡ್ತಿದ್ರು. ರಾವಣ ಶೂಲಾಯುಧವೊಂದನ್ನು ಕೈಯಲ್ಲಿ ಎತ್ಕೊಂಡ ಈ ರಾಮನನ್ನು ಪ್ರಹಾರ ಮಾಡಬೇಕು ಅಂತೇಳಿ. ಆ ಶೂಲಾಯುಧ ತೇಜಸ್ಸನ್ನು ಸಾಮಾನ್ಯ ಯೋಧರಿಗೆ ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಭಯಂಕರವಾದದ್ದಾಗಿತ್ತದು. ರಾಮನಿಗೆ ಹೀಗೆ ಹೇಳಿದ ರಾವಣ, ಶೂಲೋಯಂ ವಜ್ರಸಾರಸ್ತೆ ರಾಮ ರೋಷಾನ್ಮಯೋದ್ಯತಃ ತವ ಭ್ರಾತೃ ಸಹಾಯಸ್ಯ ಸದ್ಯ ಪ್ರಾಣಾನ್ ಹರಿಷ್ಯತಿ. ಈ ಶೂಲಾಯುಧವನ್ನು ನಾನು ಇವತ್ತು ಎತ್ತಿ ಹಿಡಿದಿದ್ದೇನೆ, ನಿನ್ನ ಪ್ರಾಣವನ್ನು ಇದು ಒಂದೇ ಕ್ಷಣದಲ್ಲಿ ನಾಶ ಮಾಡ್ತದೆ, ನೀನು ಯಮಲೋಕಕ್ಕೆ ಹೋಗ್ತೀವಿ. ಹೀಗೆ ಹೇಳಿ ಅದನ್ನು ರಾಮನ ಮೇಲೆ ಆತ ಎಸೆದ. ರಾಮ ತನ್ನ ಧನಸ್ಸನ್ನು ಸಜ್ಜಗೊಳಿಸಿ ಅದರಿಂದ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ರಾಮ ಬಿಟ್ಟ ಬಾಣಗಳನ್ನೆಲ್ಲ ಆ ಶೂಲಾಯುಧ ಪತಂಗಗಳನ್ನು, ಕ್ಷುದ್ರ ಹುಳುಗಳನ್ನು ಸುಟ್ಟು ಹಾಕುವಂತೆ ಸುಟ್ಟು ಹಾಕಿತು. ತಾನು ಬಿಟ್ಟ ಬಾಣಗಳೆಲ್ಲ ಅಂತರಿಕ್ಷದಲ್ಲಿ ಆ ಶೂಲಕ್ಕೆ ಆಹುತಿಯಾಗಿದ್ದನ್ನು ನೋಡಿ ರಾಮ ವಿಪರೀತ ಕೋಪಗೊಂಡ. ಈ ಕಡೆ ಆ ಇಂದ್ರ ಕೊಟ್ಟ ರಥವನ್ನು ಏರಿದ್ನಲ್ಲ, ಅಲ್ಲೊಂದು ಶಕ್ತ್ಯಾಯುಧ ಇತ್ತು. ಆ ಶಕ್ತ್ಯಾಯುಧವನ್ನು ಆತ ಕೈಯಲ್ಲಿ ಎತ್ಕೊಂಡ. ಅದಕ್ಕೆ ನಾನಾ ಥರದ ಗಂಟೆಗಳನ್ನು ಕಟ್ಟಿದ್ರಂತೆ. ಅಂಥ ದಿವ್ಯವಾದ ಆಯುಧವನ್ನು ತೆಗೆದುಕೊಂಡ. ರಾವಣ ಪ್ರಯೋಗ ಮಾಡಿದ ಶೂಲದ ಮೇಲೆ ಅದನ್ನು ಎಸೆದ. ರಾವಣ ಪ್ರಯೋಗ ಮಾಡಿದ ಶೂಲ ಈ ಶಕ್ತ್ಯಾಯುಧದ ಪ್ರಭಾವದಿಂದ ಕಳೆಗುಂದಿ ಕೆಳಗೆ ಬಿದ್ದು ಬಿಟ್ಟಿತು. ಕೋಪ ಹತಾಶೆ ರಾವಣನನ್ನು ಆವರಿಸಿತು. ಅವನು ಮತ್ತೆ ಯುದ್ಧಕ್ಕೆ ಮುಂದುವರಿದ. ರಾವಣನ ಮತ್ತು ರಾಮನ ಶರೀರವೆಲ್ಲ ರಕ್ತದಿಂದ ತೊಯ್ದು ಹೋಗಿತ್ತು. ಈ ನಡುವೆ ರಾವಣನ ನಡುವೆ ಇಂಥದೊಂದು ಮಾತುಕತೆ ಮುಂದುವರಿಯಿತು. ರಾಮ ಹೇಳಿದ, ಮಮ ಭಾರ್ಯ ಜನಸ್ಥಾನಾತ್ ಅಜ್ಞಾನಾತ್ ರಾಕ್ಷಸಾಧಮ ಹೃತಾತೆ ವಿವಶ ಯಸ್ಮಾತ್ ತಸ್ಮಾತ್ ತ್ವಂ ನಾಸಿ ವೀರ್ಯವಾನ್. ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ನನ್ನ ಹೆಂಡತಿಯನ್ನು ನೀನು ಕಳ್ಳನಂತ ಒಂದು ಅಪಹಾರ ಮಾಡಿದ್ದಿ. ನೀನು ಬಲಿಷ್ಠನೂ ಅಲ್ಲ, ಪರಾಕ್ರಮಿನೂ ಅಲ್ಲ. ನೀನು ಸ್ವಾಭಾವಿಕವಾಗಿ ಹೆದರಿಕೆ ಸ್ವಭಾವದವನು. ಆದರೆ ನೀನೊಬ್ಬನು ದೊಡ್ಡ ಶೂರ ಅಂತ ನೀನೇ ಭಾವಿಸಿಕೊಂಡಿದ್ದಿ. ವೈದೇಹೀಂ ಪ್ರಸವಂ ಹತ್ವಾ ಶೂರೋಹಮಿತಿ ಮನ್ಯಸೆ. ಸ್ತ್ರೀಷು ಶೂರ ವಿನಾಥಾಸು ಪರತಾರಾಭಿಮರ್ಶಕ. ನಿನಗೆ ಪರಾಕ್ರಮ ಏನಾದರೂ ಇದ್ದದ್ದಾದರೆ ಶತ್ರುಗಳನ್ನು ಹಿಮ್ಮೆಟ್ಟಿಸೋದ್ರಲ್ಲಿ ನಿನಗೆ ಪರಾಕ್ರಮ ಇಲ್ಲ. ನಿನ್ನ ಪರಾಕ್ರಮ ಇರೋದೆಲ್ಲ ಪರಸ್ತ್ರೀಯರನ್ನ ಹಿಂಸೆಗೊಳಿಸೋದ್ರಲ್ಲೇ ನಿನ್ನ ಪರಾಕ್ರಮ. ಭಿನ್ನ ಮರ್ಯಾದ ರಾಜನಾಗಿ ಶ್ರೇಷ್ಠ ಋಷಿಯ ಕುಲದಲ್ಲಿ ಹುಟ್ಟಿದವನಾಗಿ ಆ ಕುಲಕ್ಕೆ ತಕ್ಕ ಮರ್ಯಾದೆಯನ್ನು ನೀನು ಪಾಲನೆ ಮಾಡಲಿಲ್ಲ. ಮರ್ಯಾದೆಯನ್ನು ಮೀರಿ ನಡೆದಿದ್ದೆ. ನಿರ್ಲಜ್ಜ, ಚಾರಿತ್ರ್ಯೇಶ್ವನವಸ್ಥಿತ, ಸದಾಚಾರ ಶೂನ್ಯ ನೀನು. ದರ್ಪಾನ್ ಮೃತ್ಯುಮುಪಾದಾಯ ಶೂರೋಹಮಿತಿ ಮನ್ಯತೆ. ಸೀತೆಯನ್ನು ಕರ್ಕೊಂಡು ಬಂದಿದ್ದಿ. ನೀನು ಕರ್ಕೊಂಡು ಬಂದಿದ್ದು ಸೀತೆಯನ್ನಲ್ಲ, ಹೊರತಾಗಿ ಮೃತ್ಯುವನ್ನೇ ಕರ್ಕೊಂಡು ಬಂದಂತಾಗಿದೆ. ಶೂರೇಣ ಧನದ ಭ್ರಾತ್ರ ಬಲೈ ಸಮುದಿತೇನ ಚ ಶ್ಲಾಘನೀಯಂ ಮಹತ್ಕರ್ಮ ಯಶಸ್ಯಂ ಚ ಕೃತಂ ತ್ವಯ. ಕುಬೇರನ ಸಹೋದರ ನೀನು, ಮಹಾಶೂರ. ನಿನ್ನ ಪರಾಕ್ರಮಕ್ಕೆ ತಕ್ಕಂತೆ ಕೆಲಸ ಮಾಡಿದ್ದೆ. ರಾಮ ವ್ಯಂಗ್ಯವಾಗಿ ಹೇಳಿದ. ಏನು ಅಂಥ ಕುತ್ಸಿತವಾದ ಕಾರ್ಯವನ್ನು ಆವಾಗ ಮಾಡಿದೆ, ಅದರ ಫಲವನ್ನು ಇವತ್ತು ನೀನು ಅನುಭವಿಸ್ತಿ. ಆವತ್ತೇ ಏನಾದರೂ ನೀನು ನನ್ನ ಕೈಗೆ ಸಿಕ್ಕಿದ್ರೆ ನಿನ್ನನ್ನು ಆವಾಗಲೇ ನನ್ನ ಬಾಣಕ್ಕೆ ಆಹುತಿಯನ್ನಾಗಿ ಮಾಡಿಬಿಡ್ತಿದ್ದೆ. ಆದರೆ ಆವತ್ತು ನೀನು ನನ್ನ ಕೈಗೆ ಸಿಗಲಿಲ್ಲ. ಇವತ್ತಾದರೂ ಸಿಕ್ಕಿದ್ದಿ. ಈಗ ನನ್ನ ಬಾಣಗಳಿಗೆ ಗುರಿಯಾಗುವಂತ ಹೇಳಿ ತನ್ನ ಸಮೀಪಕ್ಕೆ ಬಂದಿದ್ದಂಥ ರಾವಣನ ಮೇಲೆ ಬಾಣದ ಮಳೆಗಳನ್ನು ಗರೆದ. ರಾಮ ಪ್ರಯೋಗ ಮಾಡಿದ ನಾನಾ ಥರದ ಬಾಣಗಳ ಏಟನ್ನು ತಿಂದು ರಾವಣನ ಶರೀರ ಮತ್ತು ಮನಸ್ಸೆಲ್ಲ ಅಸ್ವಸ್ಥಗಳಾದವು. ಅವನಿಗೆ ರಾಮನ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಬಿಡಲಿಕ್ಕೆ ಕೂಡ ಶಕ್ತಿ ಇಲ್ಲದಂತಾಯಿತು. ರಾವಣನ ದುರವಸ್ಥೆಯನ್ನು ಗಮನಿಸಿ ರಾವಣನ ಸಾರಥಿ
ಆ ರಥವನ್ನು ದೂರಕ್ಕೆ ತಗೊಂಡು ಹೋಗ್ಬಿಟ್ಟ, ರಾವಣನ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ. ಸತು ಮೋಹ ಸುಸಂಕ್ರುದ್ಧ ಕೃತಾಂತ ಬಲಚೋದಿತ ಕ್ರೋಧ ಸಂರಕ್ತನಯನ ರಾವಣ ಸೂತಮಬ್ರವೀತ್. ಸೂತ ರಣಾಂಗಣದ ಹೊರಗೆ ಆ ರಥವನ್ನು ತಗೊಂಡು ಹೋದ್ನಲ್ಲ, ಆ ಸಾರಥಿನೇ ಬೈದ ಈ ರಾವಣ, ನೀನು ದುರ್ಬುದ್ಧಿ, ನನ್ನನ್ನು ಏನಂತ ತಿಳ್ಕೊಂಡಿದ್ದೆ? ಶತ್ರುವನ್ನು ಎದುರಿಸಬೇಕಾದ ಪರಾಕ್ರಮ ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ಯೋ? ಹೇಳಿ ಅಂತ ತಿಳ್ಕೊಂಡಿದ್ಯೋ? ಧೈರ್ಯವಿಲ್ಲದೆ ಇದ್ದವನು ಅಂತ ತಿಳ್ಕೊಂಡಿದ್ಯೋ? ನೀನು ನನ್ನನ್ನು ಉಳಿಸಬೇಕು ಅಂತ ರಣಾಂಗಣದ ಹೊರಗೆ ನಾನು ಕರ್ಕೊಂಡು ಬಂದಿದ್ದರಿಂದ ನನ್ನ ಪರಾಕ್ರಮಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿದಂತಾಯಿತು. ನನ್ನ ಅಭಿಪ್ರಾಯ ಏನು ಅಂತ ನೀನು ತಿಳಿದುಕೊಂಡು ಹಾಗೆ ರಥವನ್ನು ರಣಾಂಗಣದಲ್ಲೇ ಮುಂದುವರಿಸಬೇಕಾಗಿತ್ತು. ಇಲ್ಲಿ ತನಕ ನಾನು ಕಷ್ಟಪಟ್ಟು ನನ್ನ ತಪಸ್ಸಿನಿಂದ, ಪರಾಕ್ರಮದಿಂದ, ದರ್ಪದಿಂದ ಏನೇನು ಖ್ಯಾತಿಯನ್ನು ಗಳಿಸಿದ್ದೆ, ಹೆಸರನ್ನು ಗಳಿಸಿದ್ದೆ, ಅದನ್ನೆಲ್ಲ ನೀನು ಒಂದು ಕ್ಷಣದಲ್ಲಿ ಮಣ್ಣು ಮುಕ್ಕಿಸಿದೆ. ರಾಮನ ದೃಷ್ಟಿಯಿಂದ ಮತ್ತು ಕಪಿವೀರರ ದೃಷ್ಟಿಯಿಂದ ನನ್ನನ್ನು ನೀನು ಹೇಡಿಯನ್ನಾಗಿ ಮಾಡಿಬಿಟ್ಟೆ. ನಿನಗೆ ಶತ್ರುಗಳೇನಾದರೂ ಪುರಸ್ಕಾರ ಮಾಡಿರಬೇಕು. ಶತ್ರುಗಳು ನಿನ್ನನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು ರಾವಣನಿಗೆ ಅವಮಾನ ಆಗುವಂತೆ ವರ್ತನೆ ಮಾಡು, ರಾವಣನ ಉತ್ಸಾಹ, ಅವನ ದರ್ಪ ಅದೆಲ್ಲ ಕಳೆಗುಂದುವಂತೆ ಮಾಡುವಂತ ನಿನಗೆ ಮೊದಲೇ ದುರಾಸೆ ತೋರಿಸಿರ್ಬೇಕು. ಅದಿಲ್ಲದೆ ಇದ್ರೆ ನೀನು ಹೀಗೆ ಮಾಡ್ತಿರ್ಲಿಲ್ಲ. ನಹಿ ತದ್ವಿದ್ಯತೆ ಕರ್ಮ ಸುಹೃದೋ ಹಿತಕಾಂಕ್ಷಿಣಃ ರಿಪೂಣಾಂ ಸುದೃಶಂ ಚೈತತ್ ತ್ವಯ ಏತತ್ ಸ್ವ ಅನುಷ್ಠಿತಂ. ನೀನು ನನ್ನ ಹಿತೈಷಿಯಾಗಿದ್ದರೆ, ನನ್ನ ಸುಹೃತ್ತಾಗಿದ್ದರೆ ಇಂಥ ಕೆಲಸ ಎಂದೂ ಮಾಡ್ತಿರ್ಲಿಲ್ಲ. ಬಹಳ ದಿವಸಗಳಿಂದ ನನ್ನ ಸೇವೆಯಲ್ಲಿದ್ದಿ, ನೀನು ನನಗೆ ಸಾರಥಿಯಾಗಿ ವರ್ತನೆ ಮಾಡಿದ್ದಿ. ನನ್ನ ಗುಣಗಳನ್ನು, ನನ್ನ ವ್ಯಕ್ತಿತ್ವವನ್ನು ನೀನು ಬಲ್ಲವನಾದರೆ ನನ್ನ ಶತ್ರು ರಾವಣ ಆ ಯುದ್ಧ ಭೂಮಿಯಲ್ಲಿ, ನನ್ನ ಶತ್ರು ರಾಮ ಇನ್ನೂ ಯುದ್ಧ ಭೂಮಿಯಲ್ಲಿದ್ದಾಗಲೇ ಅಲ್ಲಿ ಕರ್ಕೊಂಡು ಹೋಗು. ನಾನು ಮತ್ತೊಂದು ಬಾರಿ ಯುದ್ಧ ಭೂಮಿಗೆ ಹೋಗೋ ಹೊತ್ತಿಗೆ ರಾಮ ಅಲ್ಲಿಂದ ಹೊರಟೋಗಿದ್ರೆ, ಅಂದರೆ ರಾವಣ ಸೋತು ಹೋಗಿದ್ದಾನೆ, ಯುದ್ಧ ಮುಗೀತು ಅನ್ನೋ ಭಾವನೆಯಿಂದ ರಾಮ ಏನಾದರೂ ಹೊರಟೋಗಿದ್ರೆ ಅದು ನನಗೆ ಮತ್ತೂ ದೊಡ್ಡ ಅವಮಾನ. ಅದಕ್ಕಾಗಿ ಕೂಡಲೇ ನನ್ನ ಯುದ್ಧ ಭೂಮಿ ಕರ್ಕೊಂಡು ಹೋಗು ಅಂತ ಹೇಳಿದೆ. ಆಗ ಸಾರಥಿ ಅಂದ, ನ ಭೀತೋಸ್ಮಿ ನ ಮೂಢೋಸ್ಮಿ ನೋಪತಕ್ತೋಸ್ಮಿ ಶತ್ರುಭಿಃ ನ ಪ್ರಮೋತ್ತೋಸ್ಮಿ ನ ಸ್ನೇಹ ವಿಸ್ತೃತಾಚ ನ ಸತ್ಕ್ರಿಯಾ. ರಾಜನೇ, ನೀನು ಹೇಳಿದಂತೆ ನಾನು ಭಯಗೊಂಡಿಲ್ಲ, ನಾನು ಮೂರ್ಖನಲ್ಲ. ಶತ್ರುಗಳು ನನಗೆ ದುರಾಸೆಯನ್ನು ತೋರಿಸಿ ನನ್ನನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಕೂಡ ಇಲ್ಲ. ನಾನು ಮದ್ಯಪಾನದಿಂದಲೋ ಮತ್ತಾವುದೋ ಕಾರಣದಿಂದಾಗಿ ಮತ್ತನೂ ಆಗಿಲ್ಲ. ಬುದ್ಧಿ ನನ್ನ ಹತೋಟಿಯಲ್ಲಿದೆ. ನಿನ್ನ ಬಗ್ಗೆ ನನಗೆ ವಿಶ್ವಾಸವೂ ಇದೆ, ಗೌರವವೂ ಇದೆ. ನೀನು ಬಹಳ ದೀರ್ಘಕಾಲದಿಂದ ನನ್ನನ್ನು ಸಾರಥಿಯನ್ನಾಗಿ ಸ್ವೀಕಾರ ಮಾಡಿ ಏನು ಗೌರವವನ್ನು ನನಗೆ ಕೊಟ್ಟಿದ್ದಿ, ಅದನ್ನೆಲ್ಲ ನಾನು ಮರೆತಿಲ್ಲ. ಅದನ್ನೆಲ್ಲ ನೆನಪಿಟ್ಕೊಂಡೇ ಇಂಥ ಕೆಲಸ ಮಾಡಿದ್ದೇನೆ. ಯಾವತ್ತೂ ನಿನ್ನ ಹಿತವನ್ನೇ ನಾನು ಬಯಸ್ತೇನೆ. ನಾನು ಮಾಡಿದ ಕೆಲಸ ನಿನಗೆ ಹಿತಕರ ಆಗಬಹುದು ಅನ್ನೋ ದೃಷ್ಟಿಯಿಂದ ನಾನು ಹೀಗೆ ಮಾಡಿದೆ. ಆದರೆ ನೀನು ಮಾತ್ರ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನನ್ನ ಮೇಲೆ ಅವಿಶ್ವಾಸ ತೋರಿಸಿದ್ದೆ. ನಾನು ಯಾತಕ ರಥವನ್ನು ಹಿಂತಿರುಗಿಸಿದೆ ಅಂತ ಅನ್ನೋದನ್ನು ಕೇಳು. ನೀನು ನಿನ್ನ ಶತ್ರು ರಾಮನ ಜೊತೆ ಯುದ್ಧ ಮಾಡಿ ದೀರ್ಘಕಾಲದ ಬಳಿಕ ಆಯಾಸಗೊಂಡಿದ್ದಿ. ನಿನ್ನಲ್ಲಿ ಯುದ್ಧೋತ್ಸಾಹ, ನಿನ್ನ ಪರಾಕ್ರಮ ಇದ್ಯಾವುದು ಹಿಂದಿನಂತೆ ಕಾಣಲಿಲ್ಲ. ನಮ್ಮ ಕುದುರೆಗಳು ಕೂಡ ರಥವನ್ನು ಎಳೆದು ಬಳಲಿ ಹೋಗಿದ್ದವು. ಅನೇಕ ಥರದ ಅಪಶಕುನಗಳು ವಾತಾವರಣದಲ್ಲಿ, ಆಕಾಶದಲ್ಲಿ ಕಾಣಿಸಿಕೊಂಡಿದ್ದವು. ಅದು ನಮಗೆ ವಿನಾಶಕಾರಿ ಅನ್ನೋ ಸೂಚನೆ ಅನ್ನೋ ಭಾವನೆ ನನಗೆ ಬಂದಿತ್ತು. ಸಾರಥಿಯಾದವನು ಕೇವಲ ರಥವನ್ನು ನಿಯಂತ್ರಣ ಮಾಡೋದನ್ನು ಮಾತ್ರ ಕಲಿತರೆ ಸಾಲದು. ಸಾರಥಿಗೆ ಏನೇನು ಗುಣ ಇರಬೇಕು ಅಂದರೆ, ದೇಶಕಾಲೌಚ ವಿಜ್ಞೇಯೋ ಲಕ್ಷಣಾನಿ ಇಂಗಿತಾನಿ ಚ ದೈನ್ಯಂ ಖೇದಶ್ಚ ಹರ್ಷಶ್ಚ ರಸಿನಶ್ಚ ಬಲಾಬಲಂ. ಸಾರಥಿಯಾದವನು ದೇಶ ಕಾಲ, ಯಾವ ದೇಶದಲ್ಲಿ ಹೇಗೆ ವರ್ತನೆ ಮಾಡಬೇಕು, ಯಾವ ಕಾಲದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ತಿಳಿದಿರಬೇಕು. ಶುಭ ಅಶುಭ ನಿಮಿತ್ತಗಳನ್ನು, ಅಪಶಕುನ ಸತ್ಶಕುನ ಇವೆಲ್ಲಗಳನ್ನು ತಿಳಿದಿರಬೇಕು. ತನ್ನ ರಥವನ್ನು ಏರಿ ಕುಳಿತಿರುವಂಥ ಸ್ವಾಮಿ, ತನ್ನ ನಾಯಕ ಯುದ್ಧ ಮಾಡಲಿಕ್ಕೆ ಉತ್ಸಾಹ ಇದ್ದವನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಿಳಿಯಬೇಕು. ಶತ್ರುವಿನ ಕೈ ಮೇಲಾಗ್ತಿದೆಯೋ ತನ್ನ ಕೈ ಮೇಲಾಗ್ತಿದೆಯೋ ಎಲ್ಲವನ್ನೂ ತಿಳ್ಕೊಳ್ಬೇಕಾತ. ಯುದ್ಧ ಭೂಮಿಯಲ್ಲಿರುವಂಥ ಹಳ್ಳ ತಿಟ್ಟು ಪ್ರದೇಶಗಳು, ಯುದ್ಧ ಮಾಡಬೇಕಾದ ಕಾಲ, ದೇಶ, ಶತ್ರುವಿನ ದೌರ್ಬಲ್ಯ, ಇದನ್ನೆಲ್ಲವನ್ನೂ ಆತ ತಿಳಿಯಬೇಕು. ಉಪಯಾನ ಅಪಯಾನೆ,
ಶತ್ರುವಿನ ಬಳಿಗೆ ಯಾವಾಗ ಹೋಗಬೇಕು, ಶತ್ರುವಿನ ಕಡೆಯಿಂದ ಯಾವಾಗ ಮರಳಿ ಬರಬೇಕು, ರಥವನ್ನು ಯಾವಾಗ ಹಿಂತಿರುಗಿಸಬೇಕು, ಇದನ್ನೆಲ್ಲ ಆತ ತಿಳಿದುಕೊಂಡಿರಬೇಕು. ನಾನು ವಿವೇಚನಾರಹಿತವಾಗಿ ಈ ಕೆಲಸವನ್ನು ಮಾಡಿಲ್ಲ. ನಿನ್ನ ಹಿತಕ್ಕಾಗಿ ಕೆಲಸವನ್ನು ಮಾಡಿದೆ. ಇನ್ನು ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೀನು ನನಗೆ ಆಜ್ಞಾಪಿಸು, ಅದರಂತೆ ನಾನು ಕೆಲಸ ಮಾಡ್ತೀನಿ ಅಂದ. ರಾವಣನಿಗೆ ಬಹಳ ಸಮಾಧಾನ ಆಯಿತು, ಸಂತೋಷ ಆಯಿತು. ರಥಂ ಶೀಘ್ರಮಿಮಂ ಸೂತ ರಾಘವ ಅಭಿಮುಖಂ ಕುರು ನಾಹತ್ವಾ ಸಮರೇ ಶತ್ರುನ್ ನಿವರ್ತಿಷ್ಯತಿ ರಾವಣ. ಆಯಿತು, ಹಾಗಿದ್ದರೆ ರಥವನ್ನು ಮತ್ತೆ ರಾಮನ ಕಡೆ ಹಿಂತಿರುಗಿಸು. ರಾಮನ ಎಂದೂ ಕೂಡ ತನ್ನ ಶತ್ರುಗಳನ್ನು ಯುದ್ಧ ಭೂಮಿಯಲ್ಲಿ ಕೊಲ್ಲದೆ ಹಿಂತಿರುಗುವವನಲ್ಲ, ಅದು ನಿಮಗೆ ಗೊತ್ತಿದೆ. ಅದಕ್ಕಾಗಿ ಮತ್ತೊಮ್ಮೆ ನನ್ನ ರಥವನ್ನು ಆ ಯುದ್ಧದ ಅಂಗಣಕ್ಕೆ ಹಿಂತಿರುಗಿಸು ಅಂತ ಹೇಳಿದ ರಾವಣ.